ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾವು ವಿವಿಧತೆಯಲ್ಲಿ ಏಕತೆ ಎನ್ನುವಂಥ ಪರಿಕಲ್ಪನೆಯ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ವೈವಿಧ್ಯತೆಯ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಇನ್ನುಳಿದ ಗುಣಲಕ್ಷಣಗಳನ್ನು ಮತ್ತು ಏಕತೆಯ ಕೆಲವೊಂದು ಅಂಶಗಳನ್ನು ಚರ್ಚಿಸೋಣ. Good morning to dear students and welcome to sociology class. We are discussing about the unity in diversity. In previous class already we discussed some features of diversity. Today we will discuss the remaining characteristics of diversity and the nature of unity. ಭಾರತೀಯ ಸಮಾಜದ ವೈವಿಧ್ಯತೆಯ ಲಕ್ಷಣಗಳಲ್ಲಿ ಪ್ರಾಂತೀಯ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆಗಳ ಕುರಿತು ತಿಳಿದುಕೊಂಡಿದ್ದೇವೆ. Dear students, already we discussed regional diversity, linguistic diversity and religious diversity. ಮುಂದಿನ ವೈವಿಧ್ಯತೆಯ ಲಕ್ಷಣ ಸಾಂಸ್ಕೃತಿಕ ವೈವಿಧ್ಯತೆ. ಭಾರತವು ಸಾಂಸ್ಕೃತಿಕ ದೃಷ್ಟಿಯಿಂದಲೂ ಕೂಡ ವೈವಿಧ್ಯತೆಯನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಭಾರತದಲ್ಲಿ ಪ್ರತಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಭಾಷೆ, ಆಚರಣೆ, ವಿಚಾರಗಳು, ಪದ್ಧತಿಗಳು, ಇಡೀ ಸಾಂಸ್ಕೃತಿಕವಾಗಿರುವಂಥ ಆಚರಣೆಗಳು ವ್ಯತ್ಯಾಸಕ್ಕೆ ಒಳಪಡುವಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ಡಾಕ್ಟರ್ ಆರ್.ಕೆ. ಮುಖರ್ಜಿಯವರು ಒಂದು ಮಾತನ್ನು ಹೇಳ್ತಾರೆ. ಭಾರತವು ಪಂಥ ಪದ್ಧತಿಗಳು, ಮತ ಸಂಸ್ಕೃತಿ, ನಂಬಿಕೆಗಳು ಮತ್ತು ಭಾಷೆಗಳು, ಜನಾಂಗೀಯ ಪ್ರಕಾರಗಳು ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನೊಳಗೊಂಡ ವಸ್ತು ಸಂಗ್ರಹಾಲಯವಾಗಿದೆ ಅಂತ ಕರೀತಾರೆ. ಅಂದರೆ ಭಾರತವನ್ನು ಸಾಂಸ್ಕೃತಿಕವಾಗಿರುವಂಥ ಒಂದು ವಸ್ತು ಸಂಗ್ರಹಾಲಯಕ್ಕೆ ಹೋಲಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಭಾರತದಲ್ಲಿ ಪ್ರತಿಯೊಂದು ಜಾತಿಯು ಅದರದೇ ಆಗಿರುವಂಥ ಉಪ ಪಂಗಡಗಳನ್ನು, ಪದ್ಧತಿಗಳನ್ನು, ನಂಬಿಕೆಗಳನ್ನು, ಭಾಷೆ, ಜನಾಂಗೀಯ ಪ್ರಕಾರಗಳನ್ನು ಒಳಗೊಂಡಿರುವಂಥದ್ದೇ ಅದು ಸಾಂಸ್ಕೃತಿಕವಾಗಿ ಎಷ್ಟೆಲ್ಲ ವೈವಿಧ್ಯತೆಯನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಪ್ರತಿನಿಧಿಸುತ್ತದೆ. Dear students, another one feature of diversity is cultural diversity. So India, our Indian society also had a different type of cultures. Every region represents their own cultural aspects, maybe language, practices, different castes, beliefs and racial functions. So these all are indicates that India culturally also a diversity nation. Dr. R.K. Mukherjee rightly told that India is a museum of culture, cults, customs, faiths and tongues, racial types and social system. He called India as a museum of culture. We called India as a museum of language and India is a museum of culture also. In India, there are different religious communities and every religious community has its own sects and customs, rituals, practices, beliefs. So, these all are always represents India is a diversity nation. ಇನ್ನೊಂದು ಜನಾಂಗೀಯ ವೈವಿಧ್ಯತೆ ಅಂತ. ಸೊ ಈಗಾಗಲೇ ಗೊತ್ತಿರೋ ಹಾಗೆ ಭಾರತವು ಒಂದೇ ಒಂದು ಜನಾಂಗವನ್ನು ಹೊಂದಿರುವಂಥ ದೇಶವಲ್ಲ. ಇದು 6 ಜನಾಂಗಗಳಿಂದ ಕೂಡಿರುವಂತಹ ಒಂದು ರಾಷ್ಟ್ರ ಅನ್ನುವಂಥದ್ದನ್ನು ಕಾಣ್ತೀವಿ. ಭಾರತದಲ್ಲಿರುವಂಥ ಒಟ್ಟು ಜನಸಂಖ್ಯೆಯು 6 ಜನಾಂಗಗಳಿಗೆ ಸಂಬಂಧಪಟ್ಟದ.
ಉದಾಹರಣೆಗೆ ನಿಗ್ರಿಟೋಗಳು, ಪ್ರೋಟೋಅಸ್ಟಲೈಡರು, ಮಂಗೋಲೈಡರು, ಪಶ್ಚಿಮ ಬ್ರೆಕ್ಸ್ಪೆಲ್ಲರು, ಮೆಡಿಟೇರಿಯನ್ನರು ಮತ್ತು ನಾರ್ಡಿಕರು. ಸೊ ಆ ಕಾರಣಕ್ಕಾಗಿಯೇ ಇಡೀ ಭಾರತದಲ್ಲಿರುವಂಥ ಜನರು ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಒಂದೇ ರೀತಿಯಾಗಿರದೆ ವ್ಯತ್ಯಾಸವನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಕೇವಲ ಅವರ ದೈಹಿಕ ಲಕ್ಷಣಗಳಷ್ಟೇ ಅಲ್ಲದೆ ಆಹಾರ ಹವ್ಯಾಸಗಳು, ಮಾಡುವ ವೃತ್ತಿಗಳು, ಬದುಕುವ ಜೀವನ ಶೈಲಿ, ವೈವಾಹಿಕ ಸಂಬಂಧಗಳು ಇವೆಲ್ಲವೂ ಕೂಡ ವಿವಿಧತೆಯಿಂದ ಅಥವಾ ವ್ಯತ್ಯಾಸದಿಂದ ಕೂಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಅದಕ್ಕೆ ಭಾರತದ ಜನರು ಒಂದೇ ಒಂದು ಜನಾಂಗಕ್ಕೆ ಅಥವಾ ಕುಲಕ್ಕೆ ಸಂಬಂಧಪಡದೆ ವೈವಿಧ್ಯಮಯ ಜನಾಂಗ ಅಥವಾ ಕುಲಗಳಿಗೆ ಸಂಬಂಧಪಟ್ಟಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. Dear students, another one feature of diversity is ethnic diversity. So already we know that the people of India, they are not belongs to a single race. They are belongs to different racial groups throughout in the historical different stages. According to B.S. Guha, he mentioned that the total population of India belongs to 6 racial groups. Here some are belongs to Negrito, the Proto-Australide, Mongoloid, Western Brezpels, Mediterraneans and Nordics. So here the Indian people are differ physically, or they have specific physical characters, and also they have different food habits, and they also have different occupations and the marital relations. Because here why India is a diversity, because of the racial aspects. ಇಷ್ಟು ಒಂದು ಭಾರತೀಯ ಸಮಾಜದ ವೈವಿಧ್ಯತೆಯ ಒಂದು ಸ್ವರೂಪವನ್ನು, ಗುಣಲಕ್ಷಣಗಳನ್ನು ನಾವು ಕಾಣ್ತೀವಿ. ಭೌಗೋಳಿಕವಾಗಿ ಹಿಡ್ಕೊಂಡು ಧಾರ್ಮಿಕ, ಭಾಷೆ, ಜನಾಂಗ ಹಾಗೆ ಸಾಂಸ್ಕೃತಿಕವಾಗಿ ಒಂದು ವಿವಿಧತೆಯನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಅದರ ಜೊತೆಗೆ ಜಾತಿ ವೈವಿಧ್ಯತೆಯನ್ನೂ ಕೂಡ ನಾವು ಇದರಲ್ಲಿ ಕಾಣ್ತೀವಿ. ಸೊ ಭಾರತದಲ್ಲಿ ಹಲವಾರು ಜಾತಿಗಳನ್ನು ಅನುಸರಿಸುವ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಅಂತ. ಸೊ ಇಷ್ಟು ಇದರ ಲಕ್ಷಣಗಳು. ಹಾಗೆ ಇನ್ನೊಂದು ಅದರಲ್ಲಿ ಬರುವಂಥದ್ದು ನೇಚರ್ ಆಫ್ ಯೂನಿಟಿ ಇನ್ ಇಂಡಿಯಾ ಅಂತ. ಭಾರತದಲ್ಲಿನ ಏಕತೆಯ ಲಕ್ಷಣಗಳೇನು ಅಂತ. ಭಾರತ ಯಾವೆಲ್ಲ ಕ್ಷೇತ್ರಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದ, ಅದು ಅಷ್ಟೇ ಅವುಗಳ ಮಧ್ಯೆ ಒಂದು ಯೂನಿಟಿಯನ್ನು, ಏಕತೆಯನ್ನು, ಒಂದು ಸಾಮರಸ್ಯವನ್ನು ಬೆಳೆಸಿಕೊಂಡು ಬರ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತೀವಿ ಅಂತ. ಡಿಯರ್ ಸ್ಟೂಡೆಂಟ್ಸ್, how Indian society had diversity, they also had the nature of unity in almost all the sections of life, or almost all the characteristics of Indian society. Here already we know that how Indian society is diverse in different aspects. Almost all in this diversity there is a harmony and unity among the every step of Indian people. ಮೊದಲನೆಯದು ಭಾರತದಲ್ಲಿನ ಏಕತೆಯ ಒಂದು ವಿಶಿಷ್ಟ ಗುಣ ಏನಂತಂದರೆ ಪ್ರಾಂತೀಯ ಐಕ್ಯತೆ ಅಂತ. ಸೊ ಪ್ರಾಂತೀಯ ಐಕ್ಯತೆ ಅಥವಾ ಭೌಗೋಳಿಕ ಐಕ್ಯತೆ ಅಂತ ಕರಿತೀವಿ. ಸೊ ಭಾರತದಲ್ಲಿ ಭೌಗೋಳಿಕವಾಗಿ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ, ವೈವಿಧ್ಯತೆಯನ್ನು ಹೊಂದಿದ್ರೂ ಕೂಡ, ನಾವು ಭಾರತವನ್ನು ಮೊದಲಿಂದಲೂ ಒಂದೇ ಒಂದು ಹೆಸರಿನಿಂದ ಗುರುತಿಸುತ್ತೇವೆ. ಭಾರತ ದೇಶವನ್ನು ಈ ಮೊದಲು ಪ್ರಾಚೀನ ಕಾಲದಲ್ಲಿ ಜಂಬೂದ್ವೀಪ, ಭರತವರ್ಷ, ಭರತಖಂಡ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು ಅಂತ. ಅಂದರೆ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಬರುವಂಥ ಎಲ್ಲ ಭೌಗೋಳಿಕ ಪ್ರದೇಶವು ಒಂದು ಅನ್ನುವಂಥದ್ದನ್ನು ಪ್ರತಿನಿಧಿಸ್ತದೆ. ಇಡೀ ಭಾರತದಲ್ಲಿ ಒಂದು ಜನರ ನಂಬಿಕೆ ಏನಂತಂದರೆ, ನಾವು ಒಂದು ತಾಯಿಯ ಸ್ವರೂಪವಾಗಿ ಭಾರತ ಮಾತೆ ಅನ್ನುವಂಥ ಸ್ವರೂಪದಲ್ಲಿ ಆರಾಧಿಸುವಂಥದ್ದು ಅಂತ. ನಾವು ಎಷ್ಟೇ ವೈವಿಧ್ಯತೆಯನ್ನು ಭೌಗೋಳಿಕವಾಗಿ ಬೇರೆ ಬೇರೆ ಇದ್ದರೂ ಕೂಡ ನಾವೆಲ್ಲರೂ ಗುರುತಿಸಲ್ಪಡುವುದು ನಾವು ಭಾರತೀಯರು ಅಂತ, ಅಥವಾ ಈ ಭಾರತ ದೇಶ ಅನ್ನುವಂಥದ್ದು ಒಂದು ಅನ್ನುವಂಥದ್ದನ್ನು, ಇಡೀ ಭೌಗೋಳಿಕ ಪ್ರದೇಶ ನಮ್ಮದು ಅನ್ನುವಂಥದ್ದನ್ನು. ಸೊ ಆ ಕಾರಣಕ್ಕಾಗಿಯೇ
ಈ ಒಂದು ಭಾರತೀಯ ಸಮಾಜದಲ್ಲಿ ಭೌಗೋಳಿಕವಾಗಿ ಪ್ರಾಂತೀಯವಾಗಿ ಏಕತೆ ಇರುವಂಥದ್ದನ್ನು ಈ ಒಂದು ಅಂಶಗಳ ಮೂಲಕ ನಾವು ಪ್ರತಿನಿಧಿಸ್ತೀವಿ ಅಂತ. ದಿ ಫಸ್ಟ್ ನೇಚರ್ ಆಫ್ ಯೂನಿಟಿ ಈಸ್ ರೀಜನಲ್ ಯೂನಿಟಿ or also called geographical unity. So already we know that Indian society had geographical diversity, but there is a feeling of in everyone Indians that we are belongs to India. Ancient name of the India was Jambudvipa, Bharatavarsha and Bharatakanda. Now we are calling India or Bharata. But we are belongs to different racial groups, but finally we agree we are the Indians, and we always give respect and worship the Mother India. We called Mother India. This type of sentiment always bond unite the people of India. ಎರಡನೆಯದ್ದು ಭಾಷಾ ಐಕ್ಯತೆ ಅಂತ. ಸೊ ಹಾಗೆ ಭಾಷೆಯ ದೃಷ್ಟಿಯಿಂದಲೂ ಕೂಡ ಭಾರತವು ವೈವಿಧ್ಯತೆಯನ್ನು ಹೊಂದಿರುವಂಥ ರಾಷ್ಟ್ರ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ಸಂಗತಿನೇ. ಆ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಒಂದು ಸಮಾನ ಆದ್ಯತೆಯನ್ನು ಕೊಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ನಮಗೆ ಗೊತ್ತಿರೋ ಹಾಗೆ ಸಂಸ್ಕೃತವು ಭಾರತೀಯ ಎಲ್ಲ ಭಾಷೆಗಳಿಗೆ ಸಾಮಾನ್ಯ ಆಧಾರ ಅಂತ ಕರಿತೀವಿ. ಭಾರತದಲ್ಲಿ ಮಾತನಾಡುವಂಥ ಎಷ್ಟು ಭಾಷೆಗಳಿದಾವೆ ಆ ಎಲ್ಲ ಭಾಷೆಗಳಿಗೆ ಸಂಸ್ಕೃತವು ಒಂದು ಮೂಲ ಆಧಾರ ಅನ್ನುವಂಥದ್ದನ್ನು ಕಾಣ್ತೀವಿ. ಹಾಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ನಾವು ಒಂದು ಸಾಮಾನ್ಯ ಭಾಷೆಗಳು, ಸಂವಹನದ ಭಾಷೆಗಳು ಅಂತೂ ಕೂಡ ಕರಿತೀವಿ. ವ್ಯವಹಾರಕ್ಕೆ ಸಂಪರ್ಕಗೋಸ್ಕರವಾಗಿ ಇಂಗ್ಲಿಷ್ ಮತ್ತು ಹಿಂದಿಯನ್ನು ಇಡೀ ಭಾರತದಾದ್ಯಂತ ಸಾರ್ವತ್ರಿಕವಾಗಿ ಬಳಸುವಂಥದ್ದನ್ನು ಕಾಣ್ತೀವಿ. ಹಾಗೆ ಹಿಂದಿ ಭಾಷೆಯನ್ನು ನಾವು ರಾಷ್ಟ್ರೀಯ ಭಾಷೆ ಅಂತ ಒಪ್ಪಿಕೊಂಡಿದ್ದೀವಿ. ಅಂದರೆ ಹಿಂದಿಯನ್ನು ಒಂದು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಭಾಷೆಯ ದೃಷ್ಟಿಯಿಂದ ನಾವೆಲ್ಲ ಒಂದು ಅನ್ನುವಂಥದ್ದನ್ನು, ನಾವು ಪ್ರಾದೇಶಿಕವಾಗಿ ಎಷ್ಟೋ ಭಾಷೆಗಳನ್ನು ಮಾತಾಡ್ತಿರ್ಬೋದು, ಆದರೆ ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು ಅಂತಂದರೆ ಹಿಂದಿ ಅಂತ. ಯಾಕೆ ಹಿಂದಿ ಭಾಷೆನ ರಾಷ್ಟ್ರೀಯ ಭಾಷೆ ಅಂತ ಮಾಡ್ಕೊಂಡಿದ್ದಾರೆ ಅಂತಂದರೆ, ಭಾರತದಲ್ಲಿನ ಬಹುಪಾಲು ಜನರು ಹಿಂದಿ ಭಾಷೆಯನ್ನೇ ಮಾತನಾಡ್ತಾ ಇರೋದ್ರಿಂದ ನಾವು ಅದನ್ನು ರಾಷ್ಟ್ರೀಯ ಭಾಷೆ ಅಂತ ಒಪ್ಪಿಕೊಂಡಿದ್ದೀವಿ. ಆಮೇಲೆ 2004ರಿಂದ ಕೆಲವೊಂದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನಗಳು ದೊರೆತಿವೆ ಅಂತ. ಅಂದರೆ ರಾಷ್ಟ್ರ ಮಟ್ಟದ ಸ್ಥಾನಮಾನಗಳು ದೊರೆತಿವೆ. ಅವುಗಳನ್ನು ತಮ್ಮ ಆಡಳಿತದ ಭಾಷೆಯಾಗಿಯೂ ಕೂಡ ಬಳಸಿಕೊಳ್ಳಬಹುದಾದಂಥ ಒಂದು ಅವಕಾಶಗಳು ಆ ಭಾಷೆಗಳಿಗೆ ಸಿಕ್ಕಿದಾವಂತ. ಅಂತಹ ಶಾಸ್ತ್ರೀಯ ಭಾಷೆಗಳ್ಯಾವಂತಂದರೆ ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು, ಮಲಯಾಳಂ. ಸೊ ಈ ಭಾಷೆಗಳು ಕೂಡ ಏನಾಗಿದ್ದಾವೆ ಅಂತಂದರೆ ಒಂದು ರಾಷ್ಟ್ರಮಟ್ಟದ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಪಡೆದುಕೊಂಡಿವೆ. ಹೀಗಾಗಿ ಸಂವಿಧಾನಬದ್ಧವಾಗಿ 22 ಭಾಷೆಗಳನ್ನು ಅಂಗೀಕರಿಸಿಕೊಂಡಿದ್ದರೂ ಕೂಡ ಎಲ್ಲ ಭಾಷೆಗಳಿಗೆ ಸಮಾನ ಆದ್ಯತೆಯನ್ನು ನೀಡುವುದರ ಮೂಲಕ ನಾವು ಒಂದು ಭಾಷಾ ಐಕ್ಯತೆಯನ್ನು ಉಳಿಸಿಕೊಂಡು ಹೋಗುವಂಥ ಒಂದು ಗುಣವನ್ನು ಭಾರತೀಯ ಸಮಾಜದಲ್ಲಿ ಕಾಣ್ತೀವಿ. ದಿ ಸೆಕೆಂಡ್ ನೇಚರ್ ಆಫ್ ಯೂನಿಟಿ ಈಸ್ ಲಿಂಗ್ವಿಸ್ಟಿಕ್ ಯೂನಿಟಿ. ವಿ ಆಲ್ರೆಡಿ ನೋ ದ್ಯಾಟ್ ಪೀಪಲ್ ಆಫ್ ಇಂಡಿಯಾ they talk different languages. So there are some language and dialects which people talk throughout India. But here in India, Sanskrit is a common language and it is a base to Indian language. Here Sanskrit, it is a base to all Indian languages. And in India, English and Hindi are the common languages to communicate. Especially in national level, if we wanted to come to contact and communication, that time maximum we use English, either Hindi. And Hindi is our national language because the majority of the people they talk Hindi. So we agree that Hindi is a national language. So when we agree it indicates that there is a unity on the basis of language also. And in 2004 some languages also got classical
position. The classical position which languages got in India, they are Tamilu, Samskrita, Kannada, Telugu and Malayalam. So constitutionally 22 languages are agree, but there is the same preference to almost all the languages and dialects which are talked by the Indian people. It means there is a unity on the basis of linguistic line. ಮೂರನೆಯದ್ದು ಧಾರ್ಮಿಕ ಐಕ್ಯತೆ ಅಂತ. ಸೊ ಧಾರ್ಮಿಕ ದೃಷ್ಟಿಯಿಂದಲೂ ನೋಡಿದಾಗ ಭಾರತದಲ್ಲಿ ಬಹಳಷ್ಟು ಜನರು ತಮ್ಮದೇ ಆಗಿರುವಂಥ ಒಂದು ಧಾರ್ಮಿಕ ತತ್ವಗಳನ್ನು ಅನುಸರಿಸುವುದರ ಜೊತೆಗೆ ಅದಕ್ಕೆ ತಮ್ಮದೇ ಆಗಿರುವಂಥ ಜೀವನ ಶೈಲಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರುವಂಥದ್ದನ್ನು ಕಾಣ್ತೀವಿ. ಭಾರತದಲ್ಲಿರುವಂಥವರು ಬಹುಸಂಖ್ಯಾತರು ಹಿಂದೂ ಧರ್ಮವನ್ನು, ಇಸ್ಲಾಂ ಧರ್ಮವನ್ನು, ಕ್ರೈಸ್ತ, ಸಿಖ್, ಬೌದ್ಧ, ಜೈನದಂಥ ಧರ್ಮಗಳನ್ನು ಅನುಸರಿಸುವವರನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಅವೆಲ್ಲರೂ ಕೂಡ ತಮ್ಮದೇ ಆಗಿರುವಂಥ ಧರ್ಮವನ್ನು ಅನುಸರಿಸಿದರೂ ಕೂಡ ಆ ಎಲ್ಲ ಧರ್ಮಗಳ ತತ್ವ, ವಿಚಾರಗಳು, ನಡೆದುಕೊಳ್ಳುವ ರೀತಿ ನೀತಿಗಳು ಯಾವತ್ತೂ ಭಾರತೀಯತೆಯನ್ನು ಬಿಟ್ಟುಕೊಟ್ಟಿಲ್ಲ. ನಾವೆಲ್ಲರೂ ಭಾರತೀಯರು ಅನ್ನುವಂಥ ಒಂದು ಸಾಮಾನ್ಯ ವಿಚಾರವೇ ಆಮೇಲೆ ಎಲ್ಲ ಧರ್ಮಗಳ ಒಂದು ಸಾಮಾನ್ಯ ಗುರಿಯೂ ಕೂಡ ಏನಾಗಿದೆ ಅಂತಂದರೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರ ಮೂಲಕ ಧಾರ್ಮಿಕ ನೆಮ್ಮದಿಯನ್ನು ಗಳಿಸುವುದು ಅಂತ. ಸೊ ಹಿಂದೂಗಳು ತಮ್ಮ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಮೂಲಕ ಒಂದು ನೆಮ್ಮದಿಯನ್ನು ಗಳಿಸ್ತಾರೆ. ಇಸ್ಲಾಂ ಧರ್ಮದವರು ತಮ್ಮ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಡುವುದರ ಮೂಲಕ ತಮ್ಮ ಗುರಿಯನ್ನು ಈಡೇರಿಸಿಕೊಳ್ತಾರೆ. ಹಾಗೆ ಕ್ರಿಶ್ಚಿಯನ್, ಬೌದ್ಧ, ಜೈನ ಧರ್ಮಗಳು ಕೂಡ ತಮ್ಮದೇ ಆಗಿರುವಂಥ ಪವಿತ್ರ ಗ್ರಂಥಗಳನ್ನು, ಪವಿತ್ರ ಹಬ್ಬ ಹರಿದಿನಗಳನ್ನು, ಪವಿತ್ರ ಸ್ಥಳಗಳನ್ನು, ಪವಿತ್ರ ವಿಚಾರಗಳನ್ನು ತಮ್ಮದೇ ಧಾರ್ಮಿಕ ನೆಲೆಯಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಕೊನೆಯದಾಗಿ ಅವರೆಲ್ಲರ ಒಂದು ಉದ್ದೇಶ ಏನಂತಂದರೆ ನಾವೆಲ್ಲರೂ ಭಾರತೀಯರನ್ನುವಂಥ ಭಾವನೆಯೇ ಧಾರ್ಮಿಕವಾಗಿ ನಮ್ಮೆಲ್ಲರನ್ನ ಒಗ್ಗಟ್ಟುಗೊಳಿಸದ ಅಂತ. Third character is religious unity. So already we know that the people of India belongs to different racial groups. It may be maximum people are belongs to Hinduism, Islam, Christ, Buddha, Jain, and every religion has its own principles, beliefs and practices, and every religion it provides some holy places and holy rituals, holy works and holy activities or ceremonies. It gives chance to opportunities to all the religious people to enjoy their religious principles and belief on their own God. Behind all the religious groups, they have a common goal, earning religious merit by visiting a sacred places or holy places. There it is Indian society providing opportunity to every religious people to get salvation or success to visiting their holy places, to have a holy beliefs in their God. So it means there is no restriction on the line of religious practices or worship. It always providing freedom, equality and opportunity to everyone to enjoy their religious life. ಹಾಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ಕೂಡ ನಾವು ಕಾಣ್ತೀವಿ. ಭಾರತೀಯ ಸಮಾಜ ಸಾಂಸ್ಕೃತಿಕವಾಗಿಯೂ ಕೂಡ ವೈವಿಧ್ಯತೆಯನ್ನು ಹೊಂದಿರುವಂಥ ರಾಷ್ಟ್ರ. ನಮಗೆ ಗೊತ್ತಿರೋ ಹಾಗೆ ಆ ಸಂಸ್ಕೃತಿಗಳು ಎಷ್ಟೇ ವಿವಿಧತೆಯಿಂದ ಕೂಡಿದ್ದರೂ ಕೂಡ ಅವುಗಳ ಮಧ್ಯೆ ಒಂದು ಸಮ್ಮಿಲನ ಇದೆ ಅಂತ. ನಾವು ಅದನ್ನು ಸಾಂಸ್ಕೃತಿಕ ಸಮ್ಮಿಲನ ಅಂತ ಕರಿತೀವಿ, ಸಾಂಸ್ಕೃತಿಕ ಒಗ್ಗೂಡಿಕೆ ಅಂತ ಕರಿತೀವಿ. ನಮ್ಮಲ್ಲಿ ಸಾಹಿತ್ಯ, ತಂತ್ರಜ್ಞಾನ, ವಿಜ್ಞಾನ, ಸಂಗೀತ ಇವೆಲ್ಲವೂ, ಭಾಷೆ, ಆಚರಣೆ, ಪದ್ಧತಿಗಳು ಇವೆಲ್ಲವೂ ಕೂಡ ವೈವಿಧ್ಯತೆಯಿಂದ ಕೂಡಿದ್ದರೂ ಕೂಡ ಅಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ವಿಚಾರಗಳನ್ನು, ಭಾಷೆ, ನಂಬಿಕೆಗಳನ್ನು ಪರಸ್ಪರ ಹಂಚಿಕೊಂಡಿದ್ದಾರೆ ಅಂತ. ಸೊ ಎಷ್ಟೋ ಹಿಂದೂ ಧರ್ಮದ ಸಂಸ್ಕೃತಿಗಳನ್ನು ಇಸ್ಲಾಂ, ಬೌದ್ಧ, ಕ್ರಿಶ್ಚಿಯನ್ನರು ಸ್ವೀಕರಿಸಿದರೆ ಅವರಲ್ಲಿರುವಂಥ ಎಷ್ಟೋ ಸಾಂಸ್ಕೃತಿಕ ವಿಚಾರಗಳನ್ನು ಹಿಂದೂ ಜನರು ಸ್ವೀಕರಿಸಿಕೊಳ್ಳುವುದರ ಮೂಲಕ ಇದು ಹಿಂದೂ
ಕ್ರೈಸ್ತ, ಬೌದ್ಧ, ಜೈನ ಎಲ್ಲ ಸಂಸ್ಕೃತಿಗಳ ಒಂದು ಸಮ್ಮಿಲನ ಆಗಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ ಅಂತ. ಅಂದರೆ ಸಾಂಸ್ಕೃತಿಕವಾಗಿಯೂ ಕೂಡ ನಾವು ಒಂದು ಪ್ರದೇಶದಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿಯನ್ನು ಆಚರಿಸಿದರೂ ಕೂಡ ಕೊನೆಯದಾಗಿ ನಮ್ಮ ನಂಬಿಕೆ, ನಮ್ಮ ವಿಚಾರ, ನಾವು ಆಚರಿಸುವಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನು ಪ್ರತಿನಿಧಿಸ್ತದ ಅಂತ. ಆಮೇಲೆ ಭಾರತೀಯ ಸಂಸ್ಕೃತಿಗೆ ಒಂದು ಐಕ್ಯತೆಗೆ ಹೊಸ ತಳಹದಿಗಳನ್ನು ಯಾವ ಹಾಕ್ತಾ ಇದ್ದೇವೆ ಅಂತಂದರೆ, ನಾವೆಲ್ಲರೂ ಸಾಂಸ್ಕೃತಿಕವಾಗಿ ಎಲ್ಲ ದೃಷ್ಟಿಗಳಿಂದಲೂ ಒಂದು ಅನ್ನುವಂಥದ್ದನ್ನು ಯಾವ ಅಂಶಗಳು ಪ್ರತಿನಿಧಿಸ್ತಾ ಇದ್ದಾವೆ ಅಂತಂದರೆ, ನಾವು ಇವತ್ತು ಪಡೆದುಕೊಳ್ತಾ ಇರುವಂಥ ಆಧುನಿಕ ಶಿಕ್ಷಣ. ಆಧುನಿಕ ಶಿಕ್ಷಣ ನಮ್ಮೆಲ್ಲರನ್ನ ನಾವೆಲ್ಲ ಒಂದು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ತಾ ಇದೆ. ನಾವು ಸಾಧಿಸಿಕೊಂಡಿರುವಂಥ ಸಾರಿಗೆ ಸಂವಹನದ ವ್ಯವಸ್ಥೆಗಳು ನಮ್ಮನ್ನು ಬಹುದೂರದ ಜನರ ಜೊತೆಗೆ ಸಂಪರ್ಕಿಸ್ತಾ ಇದ್ದಾವೆ. ಅವರ ಸಂಪರ್ಕಿಸುವುದರ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಮನೋಭಾವನೆ ಬೆಳೆದದ. ಕೈಗಾರೀಕರಣ ಮತ್ತು ನಗರೀಕರಣದ ಪ್ರಕ್ರಿಯೆಗಳು ನಮ್ಮನ್ನು ಎಲ್ಲರನ್ನ ಒಂದೇ ಕಡೆ ಸೇರಿಸಿವೆ. ಸೊ ಈ ಮೊದಲು ಬೇರೆ ಬೇರೆ ಹಂಚಿಕೆಯಾಗಿದ್ದಂಥ ಸಾಂಸ್ಕೃತಿಕ ಸಂಗತಿಗಳು ಇವೆಲ್ಲ ಹೊಸ ತಳಹದಿಗಳ ಪ್ರತಿಫಲವಾಗಿ ಸಮ್ಮಿಲನಗೊಳ್ತಾ ಇದ್ದಾವ, ಒಂದುಗೂಡ್ತಾ ಇದ್ದಾವ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಒಂದು ಸಾಂಸ್ಕೃತಿಕ ಐಕ್ಯತೆ ಬೆಳೆದು ಬರ್ತಾ ಇದೆ. Another one feature of unity is cultural unity. Already we know that the people of India, they are following or practicing their own culture and cultural rituals practices. But here there is always a cultural assimilation, give and take policy. The maximum rituals practices of Hinduism or Hindu culture accepted by the Islam, Christ, Buddha, Jain, and what they have their speciality, special culture practice, it is also followed by Hindu people. So it means there is a mutual give and take among different cultural practices and beliefs. It means there is a cultural assimilation. And already we know that if we are following different cultures but we have one beliefs, we are practicing an Indian culture. And some new basis of unity, they are always support to the unity of cultural unity. It may be what we getting modern education, it is always developing unity. And also the transport and communication system, they always helpful to know our wider culture and meet the different cultural people, and it developing we are one. And the process of industrialization and urbanization, they are also help to distributed culture or comes under unit or centered. It means the people always have a beliefs, what we are practicing culture, it is Indian culture. That is called culture is cultural unity. ಕೊನೆಯದಾಗಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ವಿಶಿಷ್ಟ ವೈವಿಧ್ಯತೆಯ ಲಕ್ಷಣಗಳನ್ನು ಹೊಂದಿರುವಂಥ ಭಾರತೀಯ ಸಮಾಜ ಅಷ್ಟೇ ಕೇವಲ ವೈವಿಧ್ಯತೆ ಮಾತ್ರವಲ್ಲದೆ ಅವೆಲ್ಲದರಲ್ಲಿಯೂ ಕೂಡ ಏಕತೆ ಇದೆ, ಐಕ್ಯತೆ ಇದೆ. ಹಾಗಾಗಿ ನಾವು ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ರಾಷ್ಟ್ರ ಅಥವಾ ಸಮಾಜ ಅಂತ ಕರಿತೀವಿ. ನಮ್ಮ ಸಮಾಜದ ಒಂದು ವಿಶಿಷ್ಟ ಗುಣವೇ ವೈವಿಧ್ಯತೆಯಲ್ಲಿ ಏಕತೆ ಅಂತ. Dear students, this is the nature of diversity. What Indian society had an unique in all aspects. Our society is not only diversified and also it is a unity among all the respects. So it is the most important feature of Indian society is that unity in diversity. So these all comes under the concept of unity and diversity. ಇಷ್ಟೆಲ್ಲ ಸಂಗತಿಗಳು ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಡುವಂಥವುಗಳು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಇನ್ನೊಂದು ಪರಿಕಲ್ಪನೆಯ ಕುರಿತು ಚರ್ಚಿಸೋಣ. ಧನ್ಯವಾದಗಳು.